ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ಒಂದು ಮಗುವನ್ನು ಶಾಲೆಗೆ ಕಳಿಸ್ಬೇಕು, ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಈ ಖಾಸಗಿ ಸ್ಕೂಲ್ಗಳು ಹೆಂಗಿದಾವಪ್ಪ ಅಂತಂದರೆ ಎಲ್ಲದಕ್ಕೂ ಹಣ. ಆ ಫೀಸು, ಈ ಫೀಸು, ಬಸ್ ಫೀಸು, ಪ್ರವಾಸದ ಫೀಸು, ಇನ್ನೇನೇನು ಫೀಸು ಬರುತ್ತೋ ಎಲ್ಲವನ್ನು ನಿಮಗೆ ಒಂದು ಸಾರಿ ಆ ಸ್ಕೂಲ್ಗೆ ಹೋದ್ರೆ ಸಾಕು, ಲಿಸ್ಟ್ ಮೇಲೆ ಲಿಸ್ಟ್ ಕೊಟ್ಬಿಡ್ತಾರೆ. ಆ ಲಿಸ್ಟ್ ನೋಡಿದ್ರೇ ನಿಮಗೆ ತಲೆ ತಿರುಗಿ ಹೋಗುತ್ತೆ. ಆದರೂ ಕೂಡ ಏನು ಮಾಡೋದು ಹೇಳಿ, ನಾವಂತೂ ಓದಿಲ್ಲ, ಅಥವಾ ನಾವು ಓದಿದ್ರೂ ಒಳ್ಳೆ ಎಜುಕೇಷನ್ ಸಿಕ್ಕಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿದ್ವಿ, ಹಿಂಗೆಲ್ಲ ಅನ್ಕೊಂಡ್ಬಿಟ್ಟು ಪೋಷಕರುಗಳು ಎಷ್ಟೇ ಫೀಸ್ ಆಗಲಿ ಅಥವಾ ಎಷ್ಟೇ ಶುಲ್ಕ ಆಗಲಿ ಒಂದು ಒಳ್ಳೆ ಸ್ಕೂಲ್ನಲ್ಲಿ ನನ್ನ ಮಗುವನ್ನು ಓದಿಸ್ಬೇಕು, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ, ಅದೆಷ್ಟು ಹಣ ಆದರೂ ಪರವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಕೂಲಿ ಮಾಡೋದಾದರೂ ಸೈ ಅಥವಾ ಬೇರೆ ಏನಾದರೂ ಕೆಲಸ ಮಾಡೋದಾದರೂ ಸೈ, ಬಂಗಾರವನ್ನು ಅಡ ಇಡೋದಾದರೂ ಸೈ, ಇಂಥ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಅಷ್ಟು ಕಷ್ಟ ಇದೆ. ಒಂದು ಮಗುವನ್ನು ಒಂದು LKG ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಥವಾ ಒಂದೊಳ್ಳೆ ಶಿಕ್ಷಣವನ್ನು ನೀಡಬೇಕು ಅಂತ ಆದರೆ ಪೋಷಕರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನೀರೇನು, ರಕ್ತ ಬರುತ್ತೆ ಇವರ ಈ ಫೀಸ್ಗಳನ್ನು ನೋಡಿ. ಆದರೂ ಕೂಡ ಆಸೆ ಏನು ಮಾಡೋದು ಹೇಳಿ, ನನ್ನ ಮಗುವಾದರೂ ಒಳ್ಳೆ ಎಜುಕೇಷನ್ ಪಡೀಲಿ, ಒಳ್ಳೆ ಕೆಲಸಕ್ಕೆ ಹೋಗಲಿ, ಮುಂದೆ ನಮ್ಮ ಕುಟುಂಬಕ್ಕೆ ಆಧಾರ ಆಗಲಿ ಅಂತ ಎಷ್ಟೋ ಜನ ಕೂಲಿ ಮಾಡೋರು ಸಹಿತ, ದಿನಗೂಲಿ ನೌಕರರು, ಇವರೆಲ್ಲರೂ ಒಂದು ಒಳ್ಳೆ ಸ್ಕೂಲಿಗೆ ಮಗುವನ್ನು ಸೇರಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇವರ ಫೀಸ್ಗಳು ಹೆಂಗಿದಾವಪ್ಪ ಅನ್ನೋದು ನಿಮಗೆ ನಾನೇನು ಸ್ಪೆಷಲ್ಲಾಗಿ ಹೇಳಬೇಕಾಗಿಲ್ಲ. ಮೊದಲನೇ ಲಿಸ್ಟ್ ನಿಮ್ಮ ಕೈಗೆ ಕೊಟ್ಟುಬಿಡ್ತಾರೆ. ಇಷ್ಟಿಷ್ಟು ಹಣವನ್ನು ಈ ಟೈಮಲ್ಲಿ ನೀವು ಕಟ್ಟಬೇಕು, ಅದಕ್ಕೆ ಬೇಕಾದ ನೀವು ಸಾಲ ಮಾಡ್ತೀರೋ, ಮೂಲ ಮಾಡ್ತೀರೋ, ಸೊ ಲೋನ್ ಮಾಡ್ತೀರೋ, ಬ್ಯಾಂಕ್ ಲೋನ್ ತಗೊಳ್ತೀರೋ, ಇದು ಯಾವುದೂ ಕೂಡ ಪ್ರಶ್ನೆ ಅಲ್ಲ. ಆದರೂ ನಮ್ಮ ಪೋಷಕರು ಒಂದೊಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಪ್ಪ ಅಂತ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಈಗ? ಖಾಸಗಿ ಶಾಲೆಗಳ ಕತೆ ಈಗ ಯಾಕೆ ಬಂತು ಹೇಳಿ ಕೇಳಿ. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳ ಸ್ಥಿತಿಗತಿ ನಿಮ್ಗೆ ಗೊತ್ತೇ ಇದೆ. ಏನು ಮಾಡೋದು, ಸ್ಕೂಲ್ಗಳಲ್ಲಿ ಬಿಲ್ಡಿಂಗ್ಗಳೇ ಬೀಳೋ ಹಂಗಿದ್ದಾವೆ, ಹಂಚುಗಳೆಲ್ಲ ಬಿದ್ದು ಹೋಗಿದೆ. ಈ ಶಾಲೆಗಳಲ್ಲಿ ಒಂದು ಸರಿಯಾದ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ. ಅಂಥ ಕೆಲವು ಸ್ಕೂಲ್ಗಳಲ್ಲಿ 1, 2, 3 ಮಕ್ಕಳಿರ್ತವೆ. ಟೀಚರ್ಗಳು 1, 2 ಇರ್ತಾರೆ. ಅಂಥ ಸ್ಕೂಲಿಗೆ ಕಳಿಸಿ ಏನು ಮಾಡೋದು ಅಂತ ಎಷ್ಟೋ ಜನ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳತ್ತ ಮುಖ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಕಣ್ಣಲ್ಲಿ ರಕ್ತ ಬಂದರೂ ಪರವಾಗಿಲ್ಲ, ನೀರು ಬರೋ ಬದಲು ರಕ್ತ ಬಂದರೂ ಪರವಾಗಿಲ್ಲ, ಇಂಥ ಸ್ಕೂಲ್ಗಳಿಗೆ ಸೇರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ಈ ಖಾಸಗಿ ಸ್ಕೂಲ್ಗಳು ಬರ್ತಾ 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 ತಮ್ಮ ಫೀಸ್ಗಳ ಮಟ್ಟವನ್ನು ದಿನೇ ದಿನೇ ಏರಿಕೆ ಮಾಡ್ತಾ ಇದ್ದಾವೆ. ಈ ವರ್ಷ ಕೂಡ ಖಾಸಗಿ ಶಾಲಾ ಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ದರ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಓಕೆ, ದರ ಏರಿಕೆ ಮಾಡಲಿ. ಪ್ರತಿ ವರ್ಷ ಕೂಡ ಇನ್ಫ್ಲೇಷನ್ ಮಟ್ಟ ಹೆಚ್ಚಾಗುತ್ತೆ, ಹಣದುಬ್ಬರದ ಮಟ್ಟ ಹೆಚ್ಚಾಗ್ತಾ ಹೋದಂಗೆ 2, 3, 4% ಹೆಚ್ಚು ಮಾಡ್ತಾ ಇದ್ರು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. 1-2-3% ಹೆಚ್ಚಾಗತ್ತಪ್ಪ ಅನ್ನೋದು, ಅದು ಎಲ್ಲ ವಲಯದಲ್ಲೂ ಆಗತ್ತೆ. ನೀವು ಮನೆ ಬಾಡಿಗೆ ತಗೊಂಡ್ರೆ ಅವರು ಕೂಡ 5-6% ಹೆಚ್ಚು ಮಾಡ್ತಾರೆ. ತರಕಾರಿ ತಗೊಳಕ್ಕೆ ಹೋದ್ರೆ ಅಲ್ಲೂ ಕೂಡ ಕಳೆದ ವರ್ಷ 16 ರೂಪಾಯಿ ಇದ್ದ ಟೊಮಾಟೊ ಈ ವರ್ಷ 18-20 ಹೋಗಿರುತ್ತೆ. ಕೆಲವು ಸರಿ ಈ ಕೊರತೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ 30, 40, 50 ರೂಪಾಯಿಗೂ ಹೋಗ್ಬಿಡುತ್ತೆ, 80 ರೂಪಾಯಿಗೂ ಹೋಗಿದ್ದಿದೆ. ಆದರೆ ಕೊರತೆ ಇದ್ದಂಥ ಸಂದರ್ಭದಲ್ಲಿ. ಆದರೆ ಖಾಸಗಿ ಶಾಲಾ ಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಈ ಬಾರಿ ಪೋಷಕರ ಕೈಯಿಂದ ಅಥವಾ ಈ ಪೋಷಕರಿಂದ ಒಂದು ಹಿಡಿ ಜಾಸ್ತಿನೇ ಹಣ ತೆಗೆದುಕೊಳ್ಳೋಕೆ ನಿರ್ಧಾರ ಮಾಡಿದವಂತೆ. 2-4% ಇದ್ದಂಥ ಈ ಏರಿಕೆ ಇದೆಯಲ್ಲ, ಇದು ಈ ಬಾರಿ
10-12%, 8 ಅಥವಾ 12% ಏರುವಂಥ ನಿರೀಕ್ಷೆ ಇದೆ. ಇಂಥ ನಿರ್ಧಾರವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗ ತೆಗೆದುಕೊಂಡಿದ್ದಾವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾಕಾಗಿ ನಿರ್ಧಾರ ಮಾಡಿದ್ವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂತ ನೋಡೋದಾದರೆ ಒಂದಿಷ್ಟು ಪಾಯಿಂಟ್ಗಳಿದಾವೆ ನನ್ನ ಬಳಿ. ಏನೇನು ಹೇಳ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಂತ ಆದರೆ, ದಾಖಲಾತಿ ಕುಸಿತ ಆಗ್ತಿದೆ ಅಂತೆ. ಮಕ್ಕಳ ದಾಖಲಾತಿ ಏರಿಕೆ ಆಗ್ತಾ ಇಲ್ಲ, ಕಡಿಮೆ ಸಂಖ್ಯೆ ಆಗ್ತಾ ಇದೆ, ಹಾಗಾಗಿ ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬರ್ತಾರೆ ಇಷ್ಟು ಫೀಸ್? ಹೆಂಗೆ ಬರ್ತಾರ್ರಿ? ನಿಮ್ಮ ಹಣದ ದುಡಿಮೆಯಲ್ಲಿ ನೀವು ಯಾವುದೋ ಕಂಪನಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಸರ್ಕಾರಿ ಉದ್ಯೋಗದಲ್ಲೇ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಸಂಬಳ 4, 5, 6 ಅಥವಾ 10%ವರೆಗೂ ಏರುತ್ತೆ. ಅದನ್ನೆಲ್ಲದಕ್ಕೂ ಸರಿದೂಗಿಸ್ಬೇಕು. ಇವತ್ತಿನ ದಿನದಲ್ಲಿ ಬಂಗಾರದ ರೇಟ್ ಹೆಂಗಿದೆ ನಿಮಗೆ ಗೊತ್ತಿದೆ. ಬೇರೆ ಬೇರೆ ಖರ್ಚುಗಳು, ಇನ್ಫ್ಲೇಷನ್ ದರ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನು ಗೊತ್ತಿದೆ. ಇನ್ಫ್ಲೇಷನ್ ದರ 4 ಅಥವಾ 5 ಅದ್ರ ನಡುವೆ ಇದ್ದರೆ ಅಥವಾ 3, 4, 5 ನಡುವೆ ಇದ್ದರೆ ಎಲ್ಲದನ್ನು ಸರಿದೂಗಿಸ್ಬೋದು. ಕೆಲವು ಸಾರಿ 8ವರೆಗೂ ಹೋಗ್ಬಿಡುತ್ತೆ. ಸೊ ಎಲ್ಲ ವಸ್ತುಗಳ ಬೆಲೆನೂ ಗಗನಕ್ಕೇರಿಬಿಡುತ್ತೆ. ಅಡುಗೆ ಎಣ್ಣೆ ಇರ್ಬೋದು, ಸಿಲಿಂಡರ್ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು. ಇವಾಗಂತೂ ಯುದ್ಧದ ಸಂದರ್ಭ, ಇಲ್ಲದೆ ಇರೋ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ದರ ಅಥವಾ ಡೀಸೆಲ್ ದರ ಒಂದು ಜಾಸ್ತಿ ಆಗಿಬಿಡ್ತು ಅಂತಂದರೆ ಎಲ್ಲದರ ಮೇಲೂ ಅದ್ರ ಹೊಡೆತ ಬೀಳುತ್ತೆ. ಸೊ ಹಂಗಿರುವಾಗ ಇನ್ಫ್ಲೇಷನ್ ದರಕ್ಕಿಂತ ಈ ದರ ಹೆಚ್ಚಾಗ್ಬಿಟ್ರೆ ಎಲ್ಲದಕ್ಕೂ ಹೇಗೆ ಸರಿದೂಗಿಸ್ತಾನೆ ಮನುಷ್ಯ ಹಣವನ್ನು ಅನ್ನೋದು ಪ್ರಶ್ನೆ ಆಗುತ್ತೆ. ಒಂದು ಅಂಶ ಅವರು ಕೊಟ್ಟಿದ್ದು ದಾಖಲಾತಿ ಇಳಿಕೆ ಆಗಿದೆ ಅನ್ನೋದು, ಅಂದರೆ ಮಕ್ಕಳ ಸೇರುವ ಸಂಖ್ಯೆ, ಈ ಶಾಲೆಗಳಿಗೆ ಸೇರುವ ಸಂಖ್ಯೆ ಇಳಿಕೆ ಆಗಿದೆಯಂತೆ. ಇನ್ನೊಂದು, ಸಿಬ್ಬಂದಿ ವೇತನ ಹೆಚ್ಚಾಗಿ ಅಂತವರಿಗೆ, ಸಿಬ್ಬಂದಿಗಳಿಗೆ ಜಾಸ್ತಿ ಸಂಬಳ ಕೊಡ್ತಾ ಇದ್ದಾರಂತೆ, ಹಾಗಾಗಿ ಹೆಚ್ಚಳ ಮಾಡಬೇಕಂತೆ. ನೀರು, ವಿದ್ಯುತ್ ಶುಲ್ಕ ಇವೆಲ್ಲದರ ಬಿಲ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವಂತೆ. ಇದಕ್ಕೆ ಯಾರನ್ನು ಬೈಯೋಣ? ನಮ್ಮ ಸರ್ಕಾರವನ್ನೇ ಬೈಬೇಕು. ಇದಕ್ಕೆ ವಿದ್ಯುತ್ ದರ ಫ್ರೀ ಭಾಗ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಕೆಲವು ಮನೆಗಳಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ವಿದ್ಯುತ್ ದರ ಬರ್ತಾ ಇದೆ. ಎಷ್ಟು ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ, ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಓಕೆ, ನೀರು ದರ, ಇದನ್ನು ಕೂಡ ಬೆಂಗಳೂರು ಮಟ್ಟದಲ್ಲಾದರೆ ಜಲಮಂಡಳಿ ನಿರ್ಧಾರ ಮಾಡುತ್ತೆ. ಬೇಸಿಗೆಯಲ್ಲಂತೂ ನೀರು ಸಿಗೋದೇ ಕಷ್ಟ. ಎಷ್ಟೋ ಕಡೆ ದುಡ್ಡು ಎಷ್ಟಾದರೂ ಹೋಗ್ಲಪ್ಪ, ನೀರಾರು ಸಿಗಲಿ ಅನ್ನೋ ಜನನೂ ಇದ್ದಾರೆ. ಇದೆಲ್ಲ ಸರ್ಕಾರ ಮುತುವರ್ಜಿ ವಹಿಸಬೇಕು. ಅಂದರೆ ಜನರಿಗೆ ಅನುಕೂಲ ಆಗಬೇಕು ಅಂತಂದರೆ ಎಷ್ಟರ ಮಟ್ಟಿಗೆ ಮುತುವರ್ಜಿ ವಹಿಸ್ತಾರೆ ಇವರು ಗೊತ್ತಿಲ್ಲ. ನೀವು ನಿರ್ಧಾರ ಮಾಡಬೇಕದನ್ನು. ಇನ್ನು ವೃತ್ತಿಪರ ತೆರಿಗೆಗಳು ಹೆಚ್ಚಾಗಿದೆಯಂತೆ. PF, ESI ಇದೆಲ್ಲದನ್ನು ಕೊಡಬೇಕಂತವ್ರು. ಇದು ಕಾಮನ್, ಎಲ್ಲ ಕಂಪ್ನಿಗಳಲ್ಲೂ ಕೊಡಬೇಕು, ಶಾಲೆಗಳಲ್ಲೂ ಕೊಡಬೇಕು, ಅದು ಮ್ಯಾಂಡೇಟ್ರಿ ಈಗ. ಇನ್ನು ಹೊಸ ಶಾಲೆಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ. ಅಂದರೆ ಈ ಸ್ಕೂಲ್ ಕಟ್ಟರ ಸಂಖ್ಯೆ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಸ್ಕೂಲ್ ಕಟ್ಟಿದ್ರೆ ಒಂದು ಒಳ್ಳೆ ಉದ್ಯೋಗಪ್ಪ. ಯಾವಾಗಲೂ ಈ ಸ್ಕೂಲು, ಆಸ್ಪತ್ರೆ ಮೇಲೆ ಇನ್ವೆಸ್ಟ್ ಮಾಡಿದರೆ ಲಾಸೇ ಇಲ್ಲ ಅನ್ನೋದು ಗೊತ್ತಾಗಿದೆ. ಈ ಜನ ಹೆಂಗೆ ಹಿಂದೆ ಬಂಗಾರದ ಮೇಲೆ ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಇಲ್ಲ ಅಂತ ಹೇಳ್ತಾರಲ್ಲ, ಹಿಂದಿನಿಂದ ಬಂದು ವಾಡಿಕೆ ಇದೆಯಲ್ಲ, ಈಗ ಹಾಗೇನೆ ಇದೆ. ಸ್ಕೂಲ್ ಮೇಲೆ, ಆಸ್ಪತ್ರೆಗಳ ಮೇಲೆ ವೆಚ್ಚ ಮಾಡಿಬಿಟ್ರೆ ಅಥವಾ ದುಡ್ಡು ಹಾಕಿಬಿಟ್ರೆ ಇನ್ಕಮ್ ಬರ್ತಾನೇ ಇರುತ್ತೆ ಅನ್ನೋದು ಇವರ ಥಿಂಕಿಂಗ್. ಹಾಗಾಗಿನೇ ಒಂದಿಷ್ಟು ರಾಜಕಾರಣಿಗಳು, ಬಿಸ್ನೆಸ್ಮನ್ಗಳು ಸ್ಕೂಲ್ಗಳನ್ನು ಕಟ್ತಾನೆ ಇರ್ತಾರೆ. ಯಾವುದೋ ಸ್ಕೂಲ್, B ಸ್ಕೂಲ್ ಅದು ಇದು ಅಂತ ಹೇಳ್ತಾರಲ್ಲ, ಆ ಥರ ಸ್ಕೂಲ್ಗಳನ್ನು ಕಟ್ಟಿಬಿಟ್ರಂತೂ ಅವರೇ ನಿರ್ಧಾರ ಮಾಡೋದು ಫೀಸ್. ಸರ್ಕಾರ ಯಾರೂ ನಿರ್ಧಾರ ಮಾಡೋಂಗಿಲ್ಲ ಅದಕ್ಕೆ. ಈ ಬಾರಿ ಈ 8-12% ಏನಿದೆಯಲ್ಲ, ಹೆಂಗೆ ಕಟ್ತಾರೆ ಜನ? ನಿಮ್ಮ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಪಕ್ಕಾ ಅಂತ ಈಗಿನ ಮಾಹಿತಿ ಪ್ರಕಾರ ಅನ್ನಿಸ್ತಾ ಇದೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ಖಂಡಿತವಾಗೂ. ಯಾಕೆಂದರೆ ಇಷ್ಟು ದರ ಹೆಚ್ಚಾಗ್ಬಿಟ್ರೆ ಪೋಷಕರಿಗೆ ಭಾಳ ಕಷ್ಟ ಆಗುತ್ತೆ ಅಥವಾ ಜನರಿಗೆ ಭಾಳ ಕಷ್ಟ ಆಗುತ್ತೆ. ಸರ್ಕಾರ ಏನಾದರೂ ಒಂದು ರೂಲ್ ತರಬೇಕು, ಮಾನದಂಡ ತರಬೇಕು ಪ್ರೈವೇಟ್ ಸ್ಕೂಲ್ ಮೇಲೂ ಕೂಡ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕೆಂದರೆ ಬಹುತೇಕ ಸ್ಕೂಲ್ಗಳು ಅವರವೇ, ರಾಜಕಾರಣಿಗಳವು ಅಥವಾ ಅವ್ರ ಬಂಟ್ರವು ಅಥವಾ ಅವರ ಹತ್ತಿರದಲ್ಲಿರೋರೇ ಈ ಸ್ಕೂಲ್ಗಳನ್ನು ಮಾಡಿರ್ತಾರೆ. ಹಾಗಾಗಿ ಈ ಪ್ರಶ್ನೆ ಎದ್ದೇಳುತ್ತೆ. ಒಟ್ಟಾರೆ ಅನ್ನಿಸ್ತಾ ಇದೆ, ಪೋಷಕರ ಜೇಬಿಗೆ ಈ ಬಾರಿ ಖಾಸಗಿ ಸ್ಕೂಲ್ಗಳಿಗೆ ಯಾರ್ಯಾರು ಕಳಿಸ್ಬೇಕು ಅಂತ ಅಂದ್ಕೊಂಡಿರೋರು ಮತ್ತು ಈಗ ಆಲ್ರೆಡಿ ಕಳಿಸ್ತಾ ಇರೋರು ಎಲ್ಲರ ಮೇಲೂ ಕೂಡ 10-12% ಹೆಚ್ಚಿಗೆ ಬರೆ ಬೀಳ್ತದೆ ಅನ್ನೋದು ಈಗಿರುವ ಮಾಹಿತಿ. ಇದಿಷ್ಟು ಅಪ್ಡೇಟ್ಸ್.
ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.